ಹಸಿದ ಹೊಟ್ಟೆಗೆ ಅನ್ನವಿಕ್ಕಿದ ಅಪರೂಪದ ಹುಟ್ಟುಹಬ್ಬ. ಭಿಕ್ಷುಕನ ವೇಷದಲ್ಲಿ ಬಂದು ಜನಮನ ಗೆದ್ದ ಮಂಟಲಿಂಗಾಚಾರಿಯವರು. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದ ಸಮಾಜ ಸೇವಕರು, ಭುವನೇಶ್ವರಿಯ ಹೆಮ್ಮೆಯ ಸುಪುತ್ರರು ಶ್ರೀ ಮಂಟಲಿಂಗಾಚಾರಿಯವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ರೀತಿ ಇಡೀ ನಾಡಿಗೆ ಮಾದರಿಯಾಗಿದೆ. ಹುಟ್ಟುಹಬ್ಬ ಎಂದರೆ ಸಾಮಾನ್ಯವಾಗಿ ಕೇಕ್ ಕತ್ತರಿಸುವುದು, ಸಂಭ್ರಮಿಸುವುದು ಸಹಜ. ಜೂನ್ 1ನೇ ತಾರೀಕು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ವಿಭಿನ್ನವಾಗಿ ಸಮಾಜಕ್ಕೆ ಸಂದೇಶ ನೀಡುವ ರೀತಿಯಲ್ಲಿ ಆಚರಿಸಲು ನಿರ್ಧರಿಸಿದ ಅವರು ಮಾರುವೇಷದಲ್ಲಿ ಹುಚ್ಚನಂತೆ ಹರಿದ ಬಟ್ಟೆ ಧರಿಸಿ ಭಿಕ್ಷುಕನಾಗಿ ರಸ್ತೆಯಲ್ಲಿ ತಿರುಗಾಡಿದರು. ಭಿಕ್ಷೆ ಬೇಡುವವರ ಮನಸ್ಥಿತಿ ಹೇಗಿರಬೇಕು ಮತ್ತು ದಾನ ನೀಡುವವರ ಮನಸ್ಥಿತಿ ಹೇಗಿರಬೇಕು ಎಂಬುದನ್ನು ಸ್ವತಃ ಅರಿತುಕೊಳ್ಳಲು ಅವರು ಈ ಪ್ರಯೋಗ ಮಾಡಿದರು. ರಸ್ತೆಯಲ್ಲಿ ತಿರುಗಾಡುತ್ತಾ ಊಟ ಕೇಳಿದಾಗ ಕೆಲವರು ನೀಡಿದ ಪ್ರತಿಕ್ರಿಯೆಗಳು ಸಮಾಜದ ಮೌನ ಮತ್ತು ದಾನಿಗಳ ಹೃದಯವಂತಿಕೆಯನ್ನು ಅವರಿಗೆ ಕಣ್ಣಿಗೆ ಕಟ್ಟುವಂತೆ ಮಾಡಿತು. ಕೇವಲ ವೇಷ ಹಾಕುವುದಕ್ಕೆ ಸೀಮಿತವಾಗದೆ ಮಂಟಲಿಂಗಾಚಾರಿ ಅವರು ಚಾಮರಾಜನಗರದ ಜನಸ್ನೇಹಿ ಶಿವು ಅವರ ಆಶ್ರಮಕ್ಕೆ ದೇಣಿಗೆ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡರು. ತಾವೇ ಭಿಕ್ಷುಕನ ವೇಷದಲ್ಲಿ ಬಂದು ಜನರಲ್ಲಿ ಊಟ ಕೇಳಿ ಅದೇ ವೇಷದಲ್ಲಿ ಅಲ್ಲಿಯೇ ಊಟ ಮಾಡಿ ಅಂತಿಮವಾಗಿ ಇವರೇ ಆ ಅನ್ನ ಸಂತರ್ಪಣೆಯ ರೂವಾರಿ ಎಂಬ ಸತ್ಯ ತಿಳಿದಾಗ ಸಾರ್ವಜನಿಕರು ದಂಗಾದರು. ಮಂಟಲಿಂಗಾಚಾರಿ ಅವರ ಈ ಒಂದು ಸರಳತೆ ಮತ್ತು ಹಸಿದವರಿಗೆ ಅನ್ನ ನೀಡುವ ಒಂದು ಕಾರ್ಯವನ್ನು ಕಂಡು ಜನರು ಭಾವುಕರಾಗಿ ಅವರ ಕಾರ್ಯವೈಖರಿಯನ್ನು ಕೊಂಡಾಡಿದರು. ಹಸಿದವರ ಪಾಲಿನ ದೇವರಾಗಿ ಹುಟ್ಟುಹಬ್ಬದ ದಿನದಂದು ಅನ್ನದಾನ ಮಾಡುವ ಮೂಲಕ ಇವರು ನಿಜವಾದ ಸಮಾಜ ಸೇವಕರೆನಿಸಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ನಿಜಕ್ಕೂ ಇಂತಹ ಮಾನವೀಯ ಕಾರ್ಯಗಳು ಸಮಾಜಕ್ಕೆ ಬೆಳಕು ನೀಡುತ್ತವೆ. ಮಂಟಲಿಂಗಾಚಾರಿ ಅವರು ಈ ಒಂದು ವಿಶಿಷ್ಟ ಚಿಂತನೆ ಮತ್ತು ಸಮಾಜಮುಖಿ ಸೇವೆಗೆ ಹ್ಯಾಟ್ಸ್ ಆಫ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜೆನ್ಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಆತ್ಮೀಯ ಬಂಧುಗಳೇ, ಇವತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಆಸ್ಪತ್ರೆಯಲ್ಲಿ ಇದು ಜನಹಜಿ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿಕೊಂಡು ಬಡಗಳ್ಳಿ ಮಂಟಲಿಂಗಾಚಾರ್ಯರು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಈ ಒಂದು ಮಹತ್ ಕಾರ್ಯ ನಿಜಕ್ಕೂ ನಮಗಾದರೂ ಕೂಡ ನೋಡಿ ಸಂತೋಷ ಆಯ್ತು. ಯಾಕೆಂದರೆ ಅತ್ಯಂತ ಕಡು ಬಡತನದಲ್ಲಿ ಜೀವನ ಸಾಕ್ತಕ್ಕಂಥ ಎಷ್ಟೋ ಕಡು ಅದಕ್ಕೆ ಜನಕ್ಕೂ ಕೂಡ ಅನ್ನ ಕೊಟ್ಟಂಥ ಪುಣ್ಯಾತ್ಮ ಅಂತ ತಪ್ಪಾಗಿಲ್ಲ ಅಂದರೆ ಆ ದಿಕ್ಕಲ್ಲಿ ಒಂದು ಸಮಾಜ ಇವರ ಹಿಂದಿನ ಜೀವನ ಹೇಳಿದ್ರು. ಸರಾಸರಿ ತಿಂಗಳಿಗೊಂದು 30 ರೂಪಾಯಿ ಕುಡಿತೀವಿ ಸರ್. ಆ ಕುಡಿತನ ಇವತ್ತು ನಾನು ಜನಕ್ಕೋಸ್ಕರ ಆ ದುಡ್ಡನ್ನು ಕುಡಿತದಿಂದ ಏನು ಉಳಿತಾಯ ಆಯಿತು ಅಂದರೆ ಜನಕ್ಕೋಸ್ಕರ ಅನ್ನದಾನ ಮಾಡ್ತೀನಿ. ಮತ್ತು ಶಾಲಾ ಶಿಕ್ಷಕ ಮಕ್ಕಳಿಗೆಲ್ಲ ಪಠ್ಯಪುಸ್ತಕಗಳು, ಪೆನ್ನುಗಳನ್ನ ಮತ್ತು ಈ ಥರ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದೀನಿ. ನನ್ನಂಥ ಒಂದು ನಾನೇನು ಬೆಳೆದಂಥ ವ್ಯವಸ್ಥೆ ಮುಂದಿನ ಜನರೇಷನ್ಗೆ ಆಗಬಾರ್ದು ಅಂತ ಏಕೈಕ ಉದ್ದೇಶದಿಂದ ಇವತ್ತು ಹಸಿದವರಿಗೆ ಅನ್ನ ಮತ್ತು ಶಿಕ್ಷಣದ ಪರ ವೀಕ್ಷಿಸ ನಿಟ್ಟಿನಲ್ಲಿ ಮಾನ್ಯರು ಮಂಟಲಿಂಗಾಚಾರ್ಯರವರು ತುಂಬ ಶ್ರಮ ಪಡ್ತಿದ್ದಾರೆ. ಇವರು ಅವರ ನೈಜ ಸ್ವರೂಪನ ಬಿಟ್ಟು ಇವತ್ತು ವಾಸ್ತವ ಸ್ಥಿತಿ ಏನಿದೆ, ಒಬ್ಬ ಹುಚ್ಚಿನ ಸಮಾಜ ಯಾವ ರೀತಿ ನೋಡುತ್ತೆ ಅದರ ಆ ದಿಕ್ಕಿನಲ್ಲಿ ಇವತ್ತು ಅವರು ಘಟ ಬಂದಿದ್ದಾರೆ. ಅವ್ರಿಗೆ ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ಸಾಮಾಜಿಕವಾಗಿ ಇಂಥ ಕಾರ್ಯ ಮಾಡ್ತಿದ್ದಕ್ಕೂ ನನ್ನ ವೈಯಕ್ತಿಕ ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಸರ್, ತಮ್ಮ ಹೆಸರು? ಬಸವಸ್ತಿ ಆಪ್ಕಮ್ ನಿರ್ದೇಶಕರು ಚಾಮರಾಜನಗರ. ಓಕೆ ಸರ್, ಧನ್ಯವಾದಗಳು ಸರ್.